ನಮ್ಮ ರೈತರು ಕೂಡ ಅವರು ಒಂದು ಮಟ್ಟಕ್ಕೆ ಒಂದು ರೇಟ್ ಸಿಗುತ್ತೆ ಡೈರೆಕ್ಟ್ ಮೀಡಿಯೇಟರ್ಸ್. ಈಗ ನಮ್ಮ ಹತ್ರ ಒಂದು 25 ರೂಪಾಯಿಗೆ ಎಳ್ನೀರು ತಗೋತಾರೆ, ನಿಮ್ಗೆ 60 ರೂಪಾಯಿಗೆ ಬರ್ತಾರೆ. ಹೌದು ಹೌದು. ನಾನು ಒಂದು ವರ್ಷ ಸಾಕಿರ್ತೀನಿ ಅದ, ಅವನು 1 ಗಂಟೆಗೆ 60 ರೂಪಾಯಿಗೆ 35 ರೂಪಾಯಿ ಲಾಭ. ನಾನು 1 ವರ್ಷ ಸಾಕಿದ್ರೆ 25 ರೂಪಾಯಿ ಲಾಭ. 20 ರೂಪಾಯಿ ಇವ್ರ ಹತ್ರ ಪರ್ಚೇಸ್ ಮಾಡೋದು. ಆದರೆ ನಾವು ಕುಡಿಯೋದು ಬೆಂಗಳೂರಲ್ಲಿ 60 ರೂಪಾಯಿಂದ 70 ರೂಪಾಯಿವರೆಗೂ ಇದೆ ಸರ್. ಹೌದು ಹೌದು, 70 ರೂಪಾಯಿವರೆಗೂ ಇದೆ. ಅಲ್ಲಿಗೆ ನೋಡಿ ಎಷ್ಟು ಅವ್ರಿಗೆ ಲಾಭ ಮೀಡಿಯೇಟರ್ಸ್ಗೆ. 100 ಕಿಲೋಮೀಟರ್ ಬನ್ನೂರಿಂದ ಟ್ರಾನ್ಸ್ಫರ್ ಹೋದ ತಕ್ಷಣನೇ 70 ರೂಪಾಯಿ 50 ರೂಪಾಯಿ ಜಾಸ್ತಿ ಡಿಫರೆನ್ಸ್. ಅದರಲ್ಲಿ ಹೋಗ್ಲಿ ಆಯ್ತು, ಅವ್ರು ಒಂದು 20 ರೂಪಾಯಿ ಮೈನಸ್ ಮಾಡಲಿ ಸರ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ. ನಿಮ್ಗೆ ಗೊತ್ತೇ ಇಲ್ವಲ್ಲ, ನೀವು ಕೇಳಕ್ಕೆ ಇಲ್ಲ, ಅದ್ರ ಬೆಲೆನೇ ಗೊತ್ತಿರಲ್ಲ ನಿಮ್ಗೆ. ಒರಿಜಿನಲ್ ಬೆಲೆ ಎಲ್ಲರೂ ಸರ್, ನೀವು ಎಲ್ಲೇ ಹೋದ್ರು ಯಾವುದೇ ನೀವು ಸಿಟಿಲಿ ಆಗ್ಬೋದು, ನಿಮ್ಮ ಹಳ್ಳಿ ಕಡೆ ನಿಮ್ಮ ಮಂಡ್ಯ ಸಿಟಿನಲ್ಲೇ ಹೋಗಿ ಕೇಳಿ, ಅಲ್ಲೂ 60 ರೂಪಾಯಿ 70 ರೂಪಾಯಿ ಇದೆ. ಮದ್ದೂರು ಏಷ್ಯಾದಲ್ಲೇ ನಂಬರ್ 1 ಎಳ್ನೀರು ಮಾರುಕಟ್ಟೆ ಏಷ್ಯಾದಲ್ಲೇ. ಅಂದ್ರೆ ನಾವು ಎಷ್ಟು ಪ್ರಬಲರಾಗಿದ್ದೀವಿ ಅಂತ ಲೆಕ್ಕ ಹಾಕೊಳ್ಳಿ. ಆದ್ರೆ ಎಳ್ನೀರು ಬೆಳೀತಾರಲ್ಲ ಅವ್ರು ಅಲ್ಲೇ ಅವ್ರೆ, ಎಳ್ನೀರು ಮಾರೋರು ರೈತರಿಗೆ ಸಿಗ್ತಾ ಇಲ್ಲ ಅಷ್ಟೇ. ಹೌದು, ಅದಕ್ಕೆ ನೇರ ಮಾರುಕಟ್ಟೆ ಆಗ್ಬೇಕು. ನಮ್ಗೆ ಸರ್ಕಾರ ಒಂದು ಜಾಗ ನಿಗದಿ ಮಾಡಬೇಕು. ಹೋರಾಟ ನಿರಂತರವಾಗಿ ಇದು ಒಳ್ಳೆ ರೀತಿಲಿ ನಿಮ್ಗೆ ಒಳ್ಳೆ ಇದು ಅಂದ್ರೆ ಫಲಕಾರಿ ಆಗಲಿ ಸರ್. ನಿಮಗೆ ಒಳ್ಳೇದಾಗಬೇಕು ಅಂತ ನಾನು ಕೂಡ ರೈತರಲ್ಲಿ ನಾನು ದೇವರಲ್ಲೂ ಕೇಳ್ಕೊಳ್ತೀನಿ. ನಿಮ್ಮೆಲ್ಲರೂ ಕೂಡ ನಿಮಗೂ ಸಿಗಲಿ, ಅವಕಾಶಗಳು ಸಿಗಲಿ, ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಹಿಂಗೆ ನೀವು ಒಳ್ಳೆ ಫ್ರೀಡಮ್ ಫೈಟರ್ ಖಂಡಿತ. ನೀವು ನಮ್ಮ ಸಂದರ್ಶನ ತಗೊಂಡಿದ್ದಕ್ಕಾಗಿ, ನಮ್ಮ ರೈತರ ಪರವಾಗಿ ನಿಮ್ಮ ಕಾಳಜಿನ ವಹಿಸಿದ್ದಕ್ಕಾಗಿ ಬನ್ನೂರು ನಾರಾಯಣ್, ಮೈಸೂರು ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ. ಸರ್ ನಿಮ್ಮ ಹೆಸರು? ಶಿವರಾಮ್ ಬನ್ನೂರು ಅಂತ. ಬನ್ನೂರು. ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ರಾಜು ಅಂದ್ಬಿಟ್ಟು, ಇಲ್ಲೇ ಪಕ್ಕದ ಹಳ್ಳಿ ಬೇವನಹಳ್ಳಿ ಅಂತ. ಒಂದು ಏನಂದರೆ ನಮ್ಮ ಸರ್ನ ನಾನು ಕೇಳಿದ ತಕ್ಷಣವೇ ಪಾಪ ಸರ್ ಅಲ್ಲಿ ನೋಡ್ತಾ ಇದ್ರು. ಸರ್ ಇಂಟರ್ವ್ಯೂ ಕೊಡ್ತೀನಿ, ಏಯ್ ಬಾಮ ನೀನು ಕೊಡ್ತೀನಿ ಎಲ್ಲ ನಾನು ಹೇಳ್ತೀನಿ ಬಾ ಅಂತ. ಇಲ್ಲಿ ಯಾರು ಎಕ್ಸ್ಪ್ಲೈನ್ ಮಾಡೋರು ಇರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇವ್ರು ಚೆನ್ನಾಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ನಮಗೆ ಹೇಳಿದ್ರು. ತುಂಬ ಖುಷಿ ಆಯಿತು ಸರ್. ನಾನು ನಿಮ್ಗೆ ಇನ್ನೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ನಾನು ಸ್ವತಃ ಅಗ್ರಿಕಲ್ಚರಿಸ್ಟ್, ಹೋರಾಟಗಾರ ಆಗೋಕ್ಕೆ ಮುಂಚೆನೆ ಬಾಲ್ಯದಿಂದನೇ ತಂದೆ ಜೊತೆಲೆ ಕೃಷಿಯನ್ನು ಕಲ್ತಂತವನು. ನಾನು ಹಗಲಲ್ಲೆಲ್ಲ ರಾತ್ರಿ ಕೂಡ ಗದ್ದೆ ಕೂತಿದ್ದೀವಿ ಕಷ್ಟದ ಕಾಲ ಅವಾಗೆಲ್ಲ. ಅಂಥ ಪರಿಸ್ಥಿತಿಯಲ್ಲಿ ರಾತ್ರಿ ಎಲ್ಲ ನೀರಾಯ್ಸವು 58ನೇ ಮಡವೆ ನಮ್ಮದು ಕೆರೆಯಿಂದ. ಅಷ್ಟಕ್ಕೂ ನಮ್ಮ ತಂದೆ ಕರ್ಕೊಯ್ತಿದ್ರು. ರಾತ್ರಿ ಎಲ್ಲ ಬ್ಯಾಟ್ರಿ ಬಿಟ್ಕೊ ಹೋಯ್ತಿದ್ವಿ. ಆಮೇಲೆ ಪೈರು ಕೊಡ್ತಿದ್ವಿ, ಎಣ್ಣಾಳು ನಾಟಿ ಮಾಡಿದ್ರೆ ಅಲ್ಲೇ ಊಟ ಮಾಡ್ತಿದ್ವಿ, ತೆವಡೆ ಹಾಕ್ತಿದ್ವಿ. ಜಮೀನಲ್ಲೇ ನಮ್ಮ SLC ವರೆಗೂ ನಮ್ಮದು ಕೃಷಿ ಬದುಕೆ ಜಮೀನಲ್ಲಿ. ತಂದೆ ತಾಯಿ ಅಣ್ಣ ತಮ್ಮದಿರೆಲ್ಲ ಅದರಿಂದನೇ ಬೆಳೆದು ಬಂದಿದ್ದು. ಬರೀ ಮಣ್ಣೇ ನಮ್ಮ ಕೈ, ಅವಾಗ ಮಸಿ ಮಣ್ಣು ಇದರಲ್ಲೇ ಬೆಳೆದು ಬಂದಿದ್ರು. ಪರವಾಗಿ ಏನು ಹೋರಾಟ ಮಾಡ್ತಾ ನಿಮಗೆ ಫಲಕಾರಿ ಸಿಗಲಿ, ಯಶಸ್ಸನ್ನು ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ ಸರ್. ನಮಸ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಒಳ್ಳೆ ಇದು ಬೈಕ್ ಕೊಟ್ಟಲ್ಲವಾ, ಇಲ್ಲೊಂದಿದೆ.